ಎಂಟನೆಯ ತರಗತಿಯ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಿಮ್ಮ ನೆಚ್ಚಿನ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು ನಾವು 8ನೆಯ ತರಗತಿಯ ಪೋಯಮ್ 1 ರೇನ್ ಇನ್ ಸಮರ್, ಬೇಸಿಗೆ ಕಾಲದಲ್ಲಿ ಮಳೆ, ಈ ಒಂದು ಪದ್ಯವನ್ನು ಬರೆದಿರ್ತಕ್ಕಂಥ ಹೆನ್ರಿ ಅವರು ಭಾಳ ಅದ್ಭುತವಾಗಿ ಇಲ್ಲಿ ಅದನ್ನು ವರ್ಣನೆ ಮಾಡಿದ್ದಾರೆ. ಭಾಳ ಚೆನ್ನಾಗಿ ಇಲ್ಲಿ ನಿಮಗೆ ವರ್ಣಿಸಿ ಹೇಳುವಂತಹ ಪ್ರಯತ್ನ ಮಾಡಿದ್ದಾರೆ. ಮೊದಲಿಗೆ ನಾವು ಫ್ರೀ ರೀಡಿಂಗ್ ಆ್ಯಕ್ಟಿವಿಟಿಯನ್ನು ನೋಡೋಣ. ಯೂಸ್ವಲಿ ಚಿಲ್ಡ್ರನ್ ಲೈಕ್ ಟು ಎಂಜಾಯ್ ವೆನ್ ಇಟ್ ರೇನ್ಸ್. ಸಾಮಾನ್ಯವಾಗಿ ಮಕ್ಕಳು ಯಾವಾಗ ಮಳೆ ಬರುತ್ತೋ ಅದನ್ನು ಎಂಜಾಯ್ ಮಾಡುವುದಕ್ಕೆ, ಆನಂದಿಸುವುದಕ್ಕೆ ಇಷ್ಟಪಡ್ತಾರೆ. ಸಮ್ ಲೈಕ್ ಟು ಗೆಟ್ ವೆಟ್. ಇನ್ನೂ ಕೆಲವು ಮಕ್ಕಳು ಏನು ಮಾಡ್ತಾರೆ, ಮಳೆಯಲ್ಲಿ ನೆನೆಯುವುದಕ್ಕೆ ಅಥವಾ ಮಳೆಯ ನೀರನ್ನು ತಮ್ಮ ಮೈ ಮೇಲೆ ಹಾಕಿಕೊಳ್ಳುವುದಕ್ಕೆ ತುಂಬ ಇಷ್ಟಪಡ್ತಾರೆ. ಸಮ್ ಲೈಕ್ ಟು ಗೆಟ್ ವೆಟ್ ಅಂದರೆ ಇಲ್ಲಿ ಅರ್ಥ ತಿಳ್ಕೊಬೇಕು ನಾವು, ಅವರು ಆ ಮಳೆಯಲ್ಲಿ ತೋಯಿಸಿಕೊಳ್ಳುವುದಕ್ಕೂ ಇಷ್ಟಪಡ್ತಾರೆ. ಸಮ್ ಲೈಕ್ ಟು ಮೇಕ್ ಪೇಪರ್ ಬೋಟ್ಸ್ ಆ್ಯಂಡ್ ವಾಚ್ ದೆಮ್ ಫ್ಲೋಟ್ ಆನ್ ಫ್ಲೋಯಿಂಗ್ ವಾಟರ್. ಇನ್ನು ಕೆಲವು ಮಕ್ಕಳು ಏನು ಮಾಡ್ತಾರೆ ಅಂತಂದರೆ, ಕೆಲವು ಪೇಪರ್ ಬೋಟ್ಗಳನ್ನು ಮಾಡಿ ಆ ಹರಿಯುವ ಮಳೆಯ ನೀರಿನಲ್ಲಿ ಬಿಟ್ಟು ಅವುಗಳನ್ನು ನೋಡೋದು ಅವರಿಗೆ ಇಷ್ಟ ಆಗುತ್ತೆ. ಸಮ್ ಲೈಕ್ ಟು ಮೇಕ್ ಪೇಪರ್ ಬೋಟ್ಸ್ ಆ್ಯಂಡ್ ವಾಚ್ ದೆಮ್ ಫ್ಲೋಟ್ ಅಂದರೆ ತೇಲುವುದು, ಆನ್ ವಾಚಿಂಗ್ ಫ್ಲೋಯಿಂಗ್ ವಾಟರ್, ಹರಿಯುವಂತಹ ನೀರಿನ ಮೇಲೆ ತೇಲುವುದನ್ನು ನೋಡುವುದು ಅವರಿಗೆ ತುಂಬ ಇಷ್ಟ. ಸಮ್ ಸ್ಟೇ ಇನ್ಸೈಡ್ ಆ್ಯಂಡ್ ವಾಚ್ ದ ರೇನ್ ಥ್ರೂ ದ ವಿಂಡೋ. ಇನ್ನೂ ಕೆಲವು ಮಕ್ಕಳು ಏನು ಮಾಡ್ತಾರೆ ಅಂತಂದರೆ, ಮನೆಯಲ್ಲೇ ಉಳಿದುಕೊಳ್ಳುತ್ತಾರೆ. ಮನೆಯ ಒಳಗಡೆ ಉಳ್ಕೊಂಡು ತಾವು ಆ ಮನೆಯ ಒಂದು ಕಿಟಕಿಯ ಮುಖಾಂತರ ಮಳೆ ಆಗುವ ದೃಶ್ಯವನ್ನು ನೋಡಿ ಆನಂದಿಸ್ತಾರೆ, ಇಷ್ಟಪಡ್ತಾರೆ. ಹೌ ವುಡ್ ಯು ಲೈಕ್ ಟು ಪ್ಲೇ ಇನ್ ದ ರೇನ್. ಹಾಗಾದರೆ ನೀವು ಹೇಗೆ ಈ ಮಳೆಯಲ್ಲಿ ಆಟ ಆಡುವುದಕ್ಕೆ ಇಷ್ಟಪಡ್ತೀರಿ ಅಂತ ಪ್ರಶ್ನೆಯನ್ನು ಕೊನೆಯದಾಗಿ ಕೇಳಲಾಗಿದೆ. ಅದು ನೀವು ಕೊಡಬೇಕಾಗಿರ್ತಕ್ಕಂಥ ಉತ್ತರವಾದ್ದರಿಂದ ಅದನ್ನು ನೀವೇ ಉತ್ತರವನ್ನು ಬರ್ಕೊಳ್ಬೇಕಾಗತ್ತೆ. ಇಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಚಿತ್ರಣವನ್ನು ಕೊಡಲಾಗಿದೆ. ಇಲ್ಲಿ ಸೂರ್ಯ ಇದ್ದಾನೆ. ಇದರ ಅರ್ಥ ಏನಂದರೆ ಬೇಸಿಗೆ ಕಾಲ ಅಂತ. ಅದೇ ಒಂದು ಸಮಯದಲ್ಲಿ ಮಳೆ ಆಗ್ತಾ ಇದೆ, ಅಲ್ಲಲ್ಲಿ ಮೋಡಗಳು ಕಟ್ಕೊಂಡಿವೆ, ಮಳೆ ಹನಿ ಸುರಿತಾ ಇದೆ. ಆ ಮಳೆಯನ್ನು ಸುರಿದಿರ್ತಕ್ಕಂಥದ್ದು ಒಂದು ಮನೆಯ ಮೇಲೆ, ಆ ಮನೆಯ ಒಂದು ಛಾವಣಿಗಳು ಏನಾಗಿದ್ದಾವೆ ಅಂದರೆ ಮಳೆ ನೀರಿನಿಂದ ತಂಪಾಗಿ ಆ ಛಾವಣಿ ಮೇಲೆ ಬಿದ್ದಂಥ ಮಳೆ ನೀರು ಒಂದು ರೇನ್ ಹಾರ್ವೆಸ್ಟಿಂಗ್ ಮುಖಾಂತರ ಏನು ಮಾಡಲಾಗಿದೆ ಅಂತಂದರೆ ಕೆಳಗಡೆ ನೀರನ್ನು ಸುರಿಯಲಾಗ್ತಿದೆ. ಈ ದೃಶ್ಯವನ್ನು ನೀವು ಇಲ್ಲಿ ನೋಡ್ಬೋದು. ಈಗ ಹೆನ್ರಿ ಅವರು ಈ ಪದ್ಯವನ್ನು ಈ ರೀತಿ ವರ್ಣನೆ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಹೌ ಬ್ಯೂಟಿಫುಲ್ ಈಸ್ ದ ರೈನ್. ಯಾವಾಗ ಬೇಸಿಗೆಯ ಕಾಲದಲ್ಲಿ ಮಳೆ ಸುರಿಯುತ್ತಾ ಇತ್ತೋ ಆ ಮಳೆಯ ದೃಶ್ಯವನ್ನು ನೋಡಿರ್ತಕ್ಕಂತಹ ಹೆನ್ರಿ ಅವರು ಅಥವಾ ಕವಿ ಅವರು ಏನು ಮಾಡಿದ್ದಾರೆ ಅಂದರೆ ಅದನ್ನು ಎಕ್ಸ್ಕ್ಲೇಮ್ಡ್ ವಿತ್ ಸರ್ಪ್ರೈಸ್. ಅವರು ತುಂಬ ಆಶ್ಚರ್ಯಚಕಿತರಾಗಿ ಅದನ್ನು ಈ ರೀತಿಯಾಗಿ ಎಕ್ಸ್ಕ್ಲೇಮ್ ಮಾಡಿದ್ದಾರೆ, ಉದ್ಗಾರ ಮಾಡಿದ್ದಾರೆ. ಹೌ ಬ್ಯೂಟಿಫುಲ್ ಈಸ್ ದ ರೇನ್. ಈ ರೇನ್, ಈ ಬೀಳ್ತಕ್ಕಂತಹ ಮಳೆ ಎಷ್ಟು ಸುಂದರವಾಗಿದೆ, ಎಷ್ಟು ಸುಂದರವಾಗಿರ್ತಕ್ಕಂತಹ ಮಳೆ ಇದು ಅಂಥೇಳಿ ಅವರು ಎಕ್ಸ್ಕ್ಲೇಮ್ ಮಾಡಿದ್ದಾರೆ. ಎಕ್ಸ್ಕ್ಲೇಮ್ ಅಂತಂದರೆ ಉದ್ಗಾರ ಮಾಡಿದ್ದಾರೆ. ಹೌ ಬ್ಯೂಟಿಫುಲ್ ಈಸ್ ದ ರೇನ್. ಅದು ಯಾವ ಸಮಯದಲ್ಲಿ ಮಳೆ ಬೀಳ್ತಾ ಇದೆ ಅಂತಂದರೆ ಆಫ್ಟರ್ ದ ಡಸ್ಟ್ ಆ್ಯಂಡ್ ಹೀಟ್. ಡಸ್ಟ್ ಅಂದರೆ ಬೇಸಿಗೆ ಕಾಲದಲ್ಲಿ ತುಂಬ ಡಸ್ಟ್ ಏನಾಗುತ್ತೆ ಅಂದರೆ ಎಮರ್ಜ್ ಆಗುತ್ತೆ, ಡಸ್ಟ್ ಉಂಟಾಗಿರುತ್ತೆ ಬೇಸಿಗೆ ಸಮಯದಲ್ಲಿ, ಜೊತೆಗೆ ಹೀಟ್ ತುಂಬ ಇರುತ್ತೆ, ಬಿಸಿಯಾಗಿರ್ತಕ್ಕಂಥ ವಾತಾವರಣ ಇರುವುದು. ಆ ಸಂದರ್ಭದಲ್ಲಿ ಮಳೆ ಬೀಳುವುದನ್ನು ಕಂಡಿರ್ತಕ್ಕಂಥ ಹೆನ್ರಿ ಅವರು ಅಥವಾ ಪೋಯೆಟ್ ಅವರು ಏನು ಮಾಡಿದ್ದಾರೆ ಅಂತಂದರೆ ಇಲ್ಲಿ ಆ ಮಳೆಯನ್ನು ತುಂಬ ಸುಂದರವಾಗಿರ್ತಕ್ಕಂಥದ್ದು ಅಂಥೇಳಿ ಬಣ್ಣನೆ ಮಾಡಿದ್ದಾರೆ. ಇನ್ ದ ಬ್ರೋಡ್ ಆ್ಯಂಡ್ ದ ಫೈರಿ ಸ್ಟ್ರೀಟ್ ಅಂತ ಹೇಳುತ್ತಾರೆ. ಅಲ್ಲಿ ಅವರು ವಾಸಿಸ್ತಕ್ಕಂಥ ಮನೆ ಸುತ್ತಮುತ್ತಲ ವಾತಾವರಣ ಹೇಗಿದೆ ಅಂತಂದರೆ, ಅವರು ವಾಸಿಸ್ತಕ್ಕಂತಹ ಒಂದು ಓಣಿ ಏನಂತೀವಿ ನಾವು ವಠಾರ ಅಂತ ಕರಿತೀವಲ್ಲ, ಅದು ಬ್ರಾಡ್ ಆಗಿದೆ. ಬ್ರಾಡ್ ಅಂದರೆ ವಿಶಾಲವಾಗಿರ್ತಕ್ಕಂಥ ಓಣಿಯಾಗಿದೆ. ಆ್ಯಂಡ್ ಫೈರಿ ಸ್ಟ್ರೀಟ್ ಅಂತ ಕರೀತಾರೆ. ಫೈರಿ ಅಂದರೆ ಬೆಂಕಿಯಿಂದ ಅಂದರೆ ಭಾಳಷ್ಟು ಸುಡ್ತಾ ಇರ್ತಕ್ಕಂತಹ ಒಂದಿಷ್ಟು ಓಣಿಗಳು ಇದ್ದಾವೆ ಅಲ್ಲಿ. ಬ್ರಾಡ್ ಆ್ಯಂಡ್ ಫೈರಿ ಸ್ಟ್ರೀಟ್ ಅಂತ ಹೇಳ್ತಾರೆ. ಅಂದರೆ ಕೆಲವೊಂದು ವಿಶಾಲವಾಗಿರ್ತಕ್ಕಂಥ ಸ್ಟ್ರೀಟ್ ಇರ್ಬೋದು, ಕೆಲವೊಂದಿಷ್ಟು ಬ್ರಾಡ್ ವಿಶಾಲವಾಗಿರ್ತಕ್ಕಂಥದ್ದು ಮತ್ತು ಸುಡುವಂತಹ ಬೆಂಕಿಯಿಂದ ಕೂಡಿದಂಥ ಅರ್ಥ, ಆ ರೀತಿ ಫೈರಿ ಅಂತಕ್ಕಂಥ ವರ್ಡ್ ಅರ್ಥ ಕೊಡುತ್ತೆ. ಸ್ಟ್ರೀಟ್ ಅವ್ರು ನೋಡ್ತಾ ಇರೋದು ತಮ್ಮ ಓಣಿಯನ್ನು ಅಂತ ಕರೀತಾರೆ ಅವರು, ಬ್ರಾಡ್ ತುಂಬ ವಿಶಾಲವಾಗಿದೆ, ಜೊತೆಗೆ ಅದು ತುಂಬ ಬಿಸಿಯಾಗಿರ್ತಕ್ಕಂಥ ವಾತಾವರಣ ಹೊಂದಿರತಕ್ಕಂಥ ಒಂದು ವಠಾರ, ಓಣಿ ಅಂತ ಅವರು ಕರೆದಿದ್ದಾರೆ.
ಇನ್ ದ ನ್ಯಾರೋ ಲೇನ್, ಮತ್ತು ಅವರ ಒಂದು ಮನೆ ಎಲ್ಲಿದೆಪ್ಪ ಅಂತಂದರೆ ಇನ್ ದ ನ್ಯಾರೋ, ಕಿರಿದಾಗಿರ್ತಕ್ಕಂತಹ ಲೇನ್ ಅಂತ ಕರಿತೀವಿ. ಲೇನ್ ಅಂದರೆ ಓಣಿ ಆಗಿರ್ಬೋದು, ದಾರಿ ಆಗಿರ್ಬೋದು, ಅಂಥ ದಾರಿಯನ್ನು ಹೊಂದಿರತಕ್ಕಂಥ ಒಂದು ಸ್ಥಳದಲ್ಲಿ ಅವರ ಮನೆ ಇರೋದನ್ನು ನಾವಿಲ್ಲಿ ಗಮನಿಸ್ಬೋದು. ಹೌ ಬ್ಯೂಟಿಫುಲ್ ಈಸ್ ದ ರೈನ್, ಮತ್ತೆ ವಾಪಸ್ ಹೇಳ್ತಾರೆ, ಇಂಥ ಸಮಯದಲ್ಲಿ ಮಳೆ ಬೀಳೋದು ಎಷ್ಟು ಸುಂದರ ಅಲ್ಲ. ಹೀಗೆ ವಾತಾವರಣ ಬಿಸಿ ಬಿಸಿಯಾಗಿದ್ದಾಗ ಡಸ್ಟು ಧೂಳು ಎಲ್ಲ ಮೇಲಕ್ಕಿರುವಾಗ ಈ ಸಮಯದಲ್ಲಿ ಮಳೆ ಆಗೋದು ಎಷ್ಟು ಸುಂದರ. ಹೌ ಬ್ಯೂಟಿಫುಲ್ ಈಸ್ ದ ರೈನ್, ಎಷ್ಟು ಸುಂದರ ಇದು ಮಳೆ ಅಂಥೇಳಿ ಅವರು ಬಣ್ಣಿಸಿದ್ದಾರೆ. ಇನ್ನು ಮಳೆ ಆದಾಗ ಏನಾಗುತ್ತೆ ಅಂಥೇಳಿ ಮುಂದೆ ಹೇಳ್ತಾರೆ ಅವರು. ಹೌ ಇಟ್ ಕ್ಲಾಟರ್ಸ್ ಅಲಾಂಗ್ ದ ರೂಫ್ಸ್. ಹೌ ಅಂದರೆ ಹೇಗೆ, ಇಟ್ ಅಂದರೆ ರೇನ್, ರೇನ್ ಅಂದರೆ ಮಳೆ, ಕ್ಲಾಟರ್ಸ್, ಕ್ಲಾಟರ್ ಅಂತಂದರೆ ದಡಬಡಿಸು ಅಂಥೇಳಿ. ನಿಮ್ಮ ಮನೆ ಮೇಲೆ ಚಾವಣಿ ಇದೆಯಲ್ಲ, ಆ ಚಾವಣಿ ತಗಡಿನ ಚಾವಣಿಯಾಗಿದ್ದರೆ ಮಳೆ ಹನಿಗಳು ನಿಮಗೆ ಕೇಳಿಸ್ತವೆ. ಅದಕ್ಕೆ ಒಂಥರ ಅವರು ಕ್ಲಾಟರ್ಸ್ ಅಲಾಂಗ್ ದ ರೂಫ್ಸ್. ರೂಫ್ಸ್ ಅಂದ್ರೆ ಚಾವಣಿಗಳು ಏನು ಮಾಡ್ತಾವಪ್ಪ ಅಂದರೆ ದಡಬಡಿಸುತ್ತವೆ. ಯಾವಾಗ ಮಳೆ ಹನಿ ಅದ್ರ ಮೇಲೆ ಬೀಳುತ್ತಲ್ಲ ಆವಾಗ ಆ ಒಂದು ಚಾವಣಿಗಳು ದಡಬಡಿಸುತ್ತವೆ. ಹೌ ಇಟ್ ಕ್ಲಾಟರ್ಸ್ ಅಲಾಂಗ್ ದ ರೂಫ್ಸ್ ಲೈಕ್ ದ ಟ್ರ್ಯಾಂಪ್ ಆಫ್ ಹೂಪ್ಸ್ ಅಂತ ಹೇಳ್ತಾರೆ. ಟ್ರ್ಯಾಂಪ್ ಅಂದರೆ ವಾಕ್ ಹೆವಿಲಿ, ಆ ಮಳೆ ಜೋರಾಗಿ ಬಿದ್ದಾಗ ಅಲ್ಲೇನಾಗುತ್ತೆ ಅಂತಂದರೆ ಹೂಪ್ಸ್ ಅಂತ ಕರೀತಾರೆ, ಗೊರಸು ಅಥವಾ ಭಾಳ ಗಟ್ಟಿಯಾಗಿರ್ತಕ್ಕಂಥ ಹನಿಗಳು ಅದ್ರ ಮೇಲೆ ಬೀಳ್ತವೆ. ಟ್ರ್ಯಾಂಪ್ ಆಫ್ ಹೂಪ್ಸ್ ಅಂದರೆ ಇದೇನು ತಿಳ್ಕೊಬೇಕು ನೀವು ಅಂತಂದರೆ, ಟ್ರ್ಯಾಂಪ್ ಅಂದರೆ ಇಲ್ಲಿ ಒಬ್ಬ ಅಲೆಮಾರಿಯಾಗಿ ಬಿರುಸಿನಿಂದ ಅಥವಾ ಈ ಕುದುರೆ ನಡೆಯುತ್ತಲ್ಲ, ಕುದುರೆ ಕಟ್ ಕಟ್ ಅಂತ ಶಬ್ದ ಬರುತ್ತಲ್ಲ, ಆ ರೀತಿಯಾಗಿ ಅಲ್ಲಿ ಶಬ್ದ ಬರ್ತಾಯಿತ್ತು. ಎಲ್ಲಿ ಅಂತಂದರೆ ಚಾವಣಿಯ ಮೇಲೆ ಆ ರೀತಿಯಾದ ಶಬ್ದ ಬರ್ತಾಯಿತ್ತು ಅನ್ನೋದನ್ನು ಹೇಳಲಿಕ್ಕೆ ಇಲ್ಲಿ ಒಂದು ಸಾಲನ್ನು ಬಳಸಿದ್ದಾರೆ. ಲೈಕ್ ದ ಟ್ರ್ಯಾಂಪ್ ಆಫ್ ಹೂಪ್ಸ್ ಅಂತ ಬಳಕೆ ಮಾಡಲಾಗಿದೆ. ಹೌ ಇಟ್ ಗಶಸ್ ಆ್ಯಂಡ್ ಸ್ಟ್ರಗಲ್ಸ್ ಔಟ್ ಅಂತ ಹೇಳ್ತಾರೆ. ಆ ಮಳೆ ಹನಿ ಏನು ಮಾಡುತ್ತೆ ಅಂದರೆ ಗಶ್, ಹರಿವು, ತುಂಬ ಚೆನ್ನಾಗಿ ಹರಿದು ಹೋಗ್ತಾ ಇರುತ್ತೆ. ಹೌ ಇಟ್, ಹೌ ಅಂದರೆ ಹೇಗೆ ಆ ಮಳೆ ಹನಿ, ಗಶಸ್ ಅಂದರೆ ಹರಿದು ಹೋಗುತ್ತೆ, ಆ್ಯಂಡ್ ಸ್ಟ್ರಗಲ್ಸ್ ಔಟ್ ಅದು ಒಂದು ಕಡೆ ಹೋರಾಟ ಮಾಡಿ ಏನು ಮಾಡುತ್ತೆ ಅಂತಂದರೆ ಅದು ಹೊರಗಡೆ ಬರುತ್ತೆ. ನೀರು ಆ ಚಾವಣಿ ಮೇಲೆ ಬಿದ್ದಿರ್ತಕ್ಕಂಥ ನೀರು ಏನು ಮಾಡುತ್ತೆ ಅಂತಂದರೆ ಗಶ್ ಅಂತಂದರೆ ಹರಿಯುತ್ತಾ ಅದು ಎಲ್ಲೆಂದರಲ್ಲಿ ತನ್ನ ಸ್ಥಾನವನ್ನು ಆಕ್ರಮಣ ಮಾಡ್ಕೊಳ್ತಾ ಏನು ಮಾಡುತ್ತೆ ಅಂದರೆ ಹರಿಯುತ್ತೆ. ಫ್ರಾಮ್ ದ ಥ್ರೋಟ್ ಆಫ್ ದ ಓವರ್ಫ್ಲೋಯಿಂಗ್ ಸ್ಪೋಟ್ ಅಂತ ಹೇಳ್ತಾರೆ. ಎಲ್ಲಿಂದ ಹರಿಯುತ್ತಪ್ಪ ಅಂದ್ರೆ ಅದು ಫ್ರಾಮ್ ಥ್ರೋಟ್ ಅಂದರೆ ಗಂಟಲು ಅಂತ ಅರ್ಥ ಆಗುತ್ತೆ. ಆಫ್ ದ ಓವರ್ಫ್ಲೋಯಿಂಗ್ ಅಂದ್ರೆ ಮೇಲಕ್ಕೆ ಹರಿಯೋದು. ಸ್ಪೋಟ್ ಅಂತಂದರೆ ಅರ್ಥ ಏನು ಅಂತಂದರೆ ಮೂತಿ ಅಂಥೇಳಿ. ಇಲ್ಲಿ ರಭಸದಿಂದ ಹರಿಯುವುದು ಅಂತದಕ್ಕೆ ಹೇಳ್ತೇವೆ ನಾವು, ಸ್ಪೋಟ್ ಅಂತ ಹೇಳ್ತೇವೆ. SPOUT, ಸ್ಪೋಟ್ ಅಂದರೆ ರಭಸವಾಗಿ ಹರಿಯೋದು. ರಸ್ತೆ ಮೇಲೆಲ್ಲ ನೀರು ಹರಿಯೋದಕ್ಕೆ ಆರಂಭ ಮಾಡುತ್ತೆ, ಗಟಾರಗಳ ಮೇಲೆ ನೀರು ಹರಿಯೋದಕ್ಕೆ ಆರಂಭ ಮಾಡುತ್ತೆ ಅನ್ನೋದನ್ನು ಇಲ್ಲಿ ಹೇಳ್ತಾರೆ. ಅಕ್ರಾಸ್ ದ ವಿಂಡೋ ಫೇನ್, ಈ ಓವರ್ಫ್ಲೋಯಿಂಗ್ ಅಂದರೆ ನೀರು ತುಂಬ ಜೋರಾಗಿ ರಭಸದಿಂದ ಹರಿಯುತ್ತೆ. ಎಲ್ಲಿ ಹರಿಯುತ್ತೆ ಅಂದರೆ ಅಕ್ರಾಸ್ ದ ವಿಂಡೋ ಫೇನ್. ವಿಂಡೋ ಅಂದರೆ ಕಿಟಕಿ ಇರುತ್ತಲ್ಲ, ಆ ಕಿಟಕಿಯ ಒಂದು ಪೇನ್ ಇರುತ್ತಲ್ಲ ಆ ಸೈಡ್ಗೆ ಏನಾಗುತ್ತೆ ಅಂದರೆ ಜೋರಾಗಿ ಹರಿಯುತ್ತೆ ಅಂತ ಇಲ್ಲಿ ಕವಿ ಹೆನ್ರಿ ಅವರು ಹೇಳ್ತಾ ಇದ್ದಾರೆ. ಪೇನ್ ಅಂದರೆ ತಿಳ್ಕೊಬೇಕು ನೀವು, ಆ ಸಿಂಗಲ್ ಪೀಸ್ ಆಫ್ ಗ್ಲಾಸ್ ಇನ್ ದ ವಿಂಡೋ, ಆ ಕಡೆಗೆ ಹರಿಯುತ್ತೆ ಅಂಥೇಳಿ ಹೇಳ್ತಾರೆ. ಇನ್ನು ಮೂರನೇದಾಗಿ ಬರ್ತಕ್ಕಂಥದ್ದು ಇಟ್ ಪೂವರ್ಸ್ ಆ್ಯಂಡ್ ಪೂವರ್ಸ್. ಇಟ್ ಅಂದರೆ ಮಳೆ, ಪೂವರ್ಸ್ ಆ್ಯಂಡ್ ಪೂವರ್ಸ್ ಅಂದರೆ ಏನು ತಿಳ್ಕೊಬೇಕು ನೀವು ಇಲ್ಲಿ, ಅದು ಸುರಿಯುತ್ತೆ, ಸಾಕಷ್ಟು ಸುರಿಯುತ್ತೆ. ಆ್ಯಂಡ್ ಸ್ವಿಫ್ಟ್ ಆ್ಯಂಡ್ ವೈಡ್, ಮತ್ತು ಬಹಳ ವೇಗವಾಗಿ ಸುರಿಯುತ್ತೆ, ತುಂಬ ವಿಶಾಲವಾಗಿ ಸಹಿತ ವಿಶಾಲ ಪ್ರದೇಶದಲ್ಲಿ ಅದು ಸುರಿಯುತ್ತೆ. ವಿತ್ ಅ ಮಡ್ಡಿ ಟೈಡ್, ಮತ್ತು ಬರ್ತಿರಬೇಕಾದ್ರೆ ಆ ಮಳೆ ಬಿದ್ದು ಸಂಗ್ರಹವಾಗಿರ್ತಕ್ಕಂಥ ನೀರು ಏನು ಮಾಡುತ್ತೆ ಅಂದರೆ ರಭಸದಿಂದ ಹರಿಯೋದಕ್ಕೆ ಆರಂಭ ಮಾಡುತ್ತಲ್ಲ, ಅದು ಹೇಗಿರುತ್ತೆ ಅಂತಂದರೆ ಮಡ್ಡಿ ಟೈಡ್. ಮಡ್ಡಿ ಅಂತಂದರೆ ಮಣ್ಣಿನಿಂದ ಕೂಡಿರ್ತಕ್ಕಂತಹ ಅಲೆಗಳಲ್ಲಿ ಉಂಟಾಗುತ್ತವೆ. ವಿತ್ ಅ ಮಡ್ಡಿ ಟೈಡ್ ಲೈಕ್ ಅ ರಿವರ್ ಡೌನ್ ದ ಗಟರ್ಸ್ ರೋರ್ಸ್ ಅಂತ ಹೇಳ್ತಾನೆ. ಯಾವಾಗ ಈ ಚಾವಣಿಯಿಂದ ನೀರು ಕೆಳಗಡೆ ಬಿಡುತ್ತೆ, ಬಿದ್ದು ಏನು ಮಾಡುತ್ತೆ ಅಂದರೆ ಅದು ಗಟಾರ್ನಲ್ಲಿ ಹರಿದು ಹೋಗ್ತಿರ್ಬೇಕಾದ್ರೆ ಅದು ಒಂಥರ ಅವರಿಗೆ ರಿವರ್ ಥರ ಕಾಣಿಸುತ್ತೆ, ನದಿ ಥರ ಕಾಣಿಸುತ್ತೆ. ಲೈಕ್ ಅ ರಿವರ್ ಡೌನ್ ದ ಗಟರ್ಸ್ ರೋರ್ಸ್. ಗಟರ್ಸ್ ಅಂದರೆ ಅಲ್ಲಿರ್ತಕ್ಕಂಥ ಗಟಾರ್ಗಳು. ಗಟಾರ್ ಅಂತಂದರೆ ನಿಮಗೆ ಗೊತ್ತಿರಬೇಕಲ್ಲ, ನೀರಿನ ಒಂದು ಜಾಡು ಅಂತ ಕರೀತೇವೆ. ಆ ನೀರಿನ ಜಾಡು ಹಿಡಿದು ಏನು ಮಾಡುತ್ತೆ ಅಂತಂದರೆ ಅದು ಹರಿತಾ ಹೋಗುತ್ತೆ ಅಂಥೇಳಿ. ದ ರೈನ್, ದ ವೆಲ್ಕಮ್ ರೈನ್. ಮತ್ತು ಇಲ್ಲಿ ಕವಿ ಏನು ಮಾಡಿದ್ದಾನೆಂದರೆ ಈ ರೀತಿಯಾಗಿ ಹರಿಯತಕ್ಕಂಥ ನದಿಯನ್ನು
ನೀರನ್ನು ಆತ ವೆಲ್ಕಮ್ ಮಾಡ್ಕೊಳ್ತಾ ಇದ್ದಾನೆ. ಅದರ ಜೊತೆಗೆ ಅಲ್ಲಿ ಸುರಿತಕ್ಕಂಥ ಮಳೆಯನ್ನು ಸಹಿತ ಏನು ಮಾಡಿದ್ದಾನಪ್ಪ ಅಂದರೆ ಆತ ವೆಲ್ಕಮ್ ಮಾಡ್ಕೊಳ್ತಾ ಇದ್ದಾನೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ABG ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಧನ್ಯವಾದಗಳು.